ಹಲೋ ಎವ್ರಿವನ್, ನಾ ಸಂತು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರ್ತಕ್ಕಂತಹ ಈ ಯುದ್ಧದಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ. ಇರಾನ್ ದೊಡ್ಡ ಆರೋಪವನ್ನು ಈ US ಮೇಲೆ ಮಾಡಿದೆ. ಈಗ ಇರಾನ್ ಏನಂತ ಆರೋಪ ಮಾಡಿದೆ ಅಂದರೆ, ಜೆಫ್ರಿ ಎಫ್ಸ್ಟೀನ್ ಮತ್ತು ಆತನ ಸಹಚರ ಆಗಿರ್ತಕ್ಕಂತಹ ಕೆಲವರು ಏನು ಮಾಡಿದ್ದಾರೆ ಅಂದರೆ, ಮುಂಚೆನೂ ಅಮೆರಿಕದ 2 ಅವಳಿ ಕಟ್ಟಡಗಳ ಮೇಲೆ ದಾಳಿಯಾಗಿತ್ತಲ್ಲ, ಅದೇ ರೀತಿಯಾದಂಥ ದಾಳಿ ಈಗಲೂ ಕೂಡ ಮಾಡೋದಕ್ಕೆ ಈ ಜೆಫ್ರಿ ಎಫ್ಸ್ಟೀನ್ನ ಸಹಚರರು ಪ್ಲ್ಯಾನ್ ಮಾಡಿದ್ದಾರೆ. ಇದನ್ನು ಅವರೇ ಮಾಡಿ ಈ ಇರಾನ್ ಮೇಲೆ ಹೊರಿಸಬೇಕು ಮತ್ತು ಇರಾನ್ನ ಈ ಮಾನವತೆ ತೆಗಿಬೇಕು, ಭಯೋತ್ಪಾದನೆಯನ್ನು ಇವರೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಇರಾನ್ನ ಮೇಲೆ ಗೂಬೆ ಕೂರಿಸಬೇಕು ಅಂತ ಹೇಳ್ಕೊಂಡು ಈ ಜೆಫ್ರಿ ಎಫ್ಸ್ಟೀನ್ ಮತ್ತು ಆತನ ಸಹಚರರು, ಅಂದರೆ ಜೆಫ್ರಿ ಎಫ್ಸ್ಟೀನ್ನ ಈಗಿಲ್ಲ ಬಿಡಿ, ಅವನ ಸಹಚರರು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಈ ಮಾಹಿತಿ ನಮಗೆ ತಿಳಿದಿದೆ ಅಂತ ಹೇಳ್ಕೊಂಡು ಇರಾನ್ನು ಈಗ ದೊಡ್ಡ ಆರೋಪವನ್ನು ಮಾಡಿದೆ. ಈ ಆರೋಪವನ್ನು ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿ ಆಗಿರ್ತಕ್ಕಂತಹ ಅಲಿ ಲಾರಿಜಾನ್ ಈ ಒಂದು ದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ, ನಾವು ಯಾವುದೇ ರೀತಿಯಾದಂತಹ ಭಯೋತ್ಪಾದನೆಯನ್ನು ಬೆಂಬಲಿಸಲ್ಲ, ಅಷ್ಟೇ ಅಲ್ಲದೆ ನಾವು ಭಯೋತ್ಪಾದಕತೆಯಿಂದ ವಿರೋಧ ಮಾಡ್ತೀವಿ ಅಂತ ಹೇಳ್ಕೊಂಡು ಈ ಅಲಿ ಲಾರಿಜಾನ್ ಒಂದು ಮಾತನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಚಾರವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇವರ ಹೆಸರನ್ನು ಹಾಳು ಮಾಡಬೇಕು ಅಂತ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಇರಾನ್ನ ಹೆಸರನ್ನು ಹಾಳು ಮಾಡಬೇಕು ಅಂತ ಹೇಳ್ಕೊಂಡು ಈ US ಮತ್ತು ಇಸ್ರೇಲ್ ಯಾವ ಪ್ಲ್ಯಾನನ್ನು ಮಾಡಿದ್ದಾರೆ ಅಂದರೆ, ಫಾಲ್ಸ್ ಫ್ಲಾಗ್ ಆಪರೇಷನನ್ನು ಮಾಡ್ತಿದ್ದಾರೆ. ಅಂದರೆ ಏನು ಮಾಡ್ತಾಯಿದ್ದಾರೆ ಅಂದರೆ, ಇರಾನ್ನ ಫೇಮಸ್ ಶಾಹಿದ್ 136 ಕಾಮಿಕಾಜಿ ಡ್ರೋನ್ಗಳಂತೆ ಕಾಣುವಂತಹ ಕೆಲವೊಂದು ಡ್ರೋನ್ಗಳು, ಅಂದರೆ ಫೇಕ್ ಡ್ರೋನ್ಗಳನ್ನು ಅವ್ರು ರೆಡಿ ಮಾಡಿಕೊಂಡು, ಲ್ಯೂಕಸ್ ಅನ್ನುವಂಥದ್ದು ಒಂದು ಡೂಪ್ಲಿಕೇಟು ಈ ಡ್ರೋನನ್ನು ರೆಡಿ ಮಾಡಿಕೊಂಡು, ಅಂದರೆ ಈ ಫೇಮಸ್ ಶಾಹಿದ್ 136 ಇದೆಯಲ್ಲ, ಇದೇ ರೀತಿಯಾಗಿ ಒಂದು ಡೂಪ್ಲಿಕೇಟನ್ನು ರೆಡಿ ಮಾಡಿಕೊಂಡು ಟರ್ಕಿಯೇ ಮತ್ತು ಕುವೈತ್, ಇರಾಕ್ ದೇಶಗಳ ಮೇಲೆ, ಈ ನಾಗರಿಕ ಜನರು ಇರ್ತಕ್ಕಂತಹ ಪ್ರದೇಶದ ಮೇಲೆ ಹೋಗಿ ಹಾರಿಸ್ತಾ ಇದ್ದಾರೆ. ಇದರಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವ್ರ ಮೇಲೆ ಇರಾನ್ನೇ ಇದನ್ನು ದಾಳಿ ಮಾಡ್ತಾಯಿದೆ ಅನ್ನೋ ರೀತಿ ಈ US ಮತ್ತು ಇಸ್ರೇಲು ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದಾರೆ ಅಂತ ಹೇಳ್ಕೊಂಡು ಇರಾನು ಒಂದು ದೊಡ್ಡ ಆರೋಪವನ್ನು ಮಾಡಿದೆ. ಇದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಅಮೆರಿಕ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅದು ಮುಂದೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಅದನ್ನು ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇಸ್ರೇಲ್ ಸೇನೆಗೆ ಎಮರ್ಜೆನ್ಸಿ ಫಂಡನ್ನು ಕೇಳಿದೆ ತಕ್ಷಣ ಒಂದು ಫೋನ್ ಕಾಲ್ನಲ್ಲೇ ಈ ಎಮರ್ಜೆನ್ಸಿ ಫಂಡನ್ನು ರೇಸ್ ಮಾಡಿದ್ದಾರೆ. ಅದು ಸಣ್ಣ ಮೊತ್ತ ಅಲ್ಲ, ಸುಮಾರು $827 ಮಿಲಿಯನ್ ಹಣವನ್ನು ಒಂದೇ ಫೋನ್ ಕಾಲ್ನಲ್ಲಿ ಎಮರ್ಜೆನ್ಸಿಯಾಗಿ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಹಿಂದೆ $222 ಮಿಲಿಯನ್ ಹಣವನ್ನು ಒಂದು ಎಲ್ಲರಿಗೂ ಕೂಡ ತಿಳಿಸಿ ಮಾಡಿದರು. ಆದರೆ ಈಗ ಅದೇ ರೀತಿಯಲ್ಲ, ಸ್ವಲ್ಪ ಬೇಗ ಬೇಕು ಅಂತ ಹೇಳ್ಕೊಂಡು ಯಾವುದೇ ರೀತಿಯಂಥ ಮೀಟಿಂಗನ್ನು ಮಾಡದೆ, ಯಾರೇ ಭೇಟಿಯಾಗದೆ ಈ ಸರ್ಕಾರ ಏನು ಮಾಡಿದೆ, ತಕ್ಷಣ $827 ಮಿಲಿಯನ್ ಹಣವನ್ನು ಒಂದು ಅಪ್ರೂವರನ್ನು ಮಾಡಿದೆ. ಅದು ಕೂಡ ತುಂಬ ಬೇಗವಾಗಿ ಹಣವನ್ನು ಕೂಡ ಈ ಇಸ್ರೇಲ್ ಸೇನೆಗೆ ಸಿಕ್ಕಿದೆ. ಲೆಬನಾನ್ನ ಧ್ವಂಸ ಮಾಡಬೇಕು ಅಂತ ಹೊರಟಿರ್ತಕ್ಕಂತಹ ಇಸ್ರೇಲು ಈಗ ಅದರ ಮೇಲೆ ತೀವ್ರವಾದ ದಾಳಿಯನ್ನು ಮಾಡ್ತಾ ಇದೆ. ಇದ್ರ ಬಗ್ಗೆ ಈಗ ಏನಾಗಿದೆ ಅಂದರೆ, ಲೆಬನಾನ್ ಸರ್ಕಾರದ ಅಲ್ಲಿರ್ತಕ್ಕಂತಹ ಮೀಡಿಯಾಗಳೇನು ಅಂತ ರಿಪೋರ್ಟ್ ಮಾಡ್ತಿದ್ದಾವೆ ಅಂದರೆ, ಲೆಬನಾನ್ ಮತ್ತು ಇಸ್ರೇಲು ಮೀಟಿಂಗನ್ನು ಮಾಡ್ತವೆ. ಇದರಿಂದ ಈ ಯುದ್ಧದಲ್ಲಿ ಲೆಬನಾನ್ನ ಮೇಲೆ ಅಟ್ಯಾಕ್ ಮಾಡಿದ ರೀತಿ ಮಾತಾಡ್ತಾರೆ ಅಂತ ಹೇಳ್ಕೊಂಡು ಅಲ್ಲಿರ್ತಕ್ಕಂತಹ ಮೀಡಿಯಾಗಳು ಮಾತಾಡ್ತಾ ಇದ್ದಾವೆ. ಅಂದರೆ ಅಲ್ಲಿರ್ತಕ್ಕಂಥ ಮೀಡಿಯಾಗಳು ರಿಪೋರ್ಟನ್ನು ಮಾಡ್ತಾ ಇದ್ದಾವೆ. ಆದರೆ ಇಸ್ರೇಲ್ನ ಮೀಡಿಯಾಗಳು ಮತ್ತು ಇಸ್ರೇಲ್ನ ವಿದೇಶಾಂಗ ಸಚಿವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಆ ರೀತಿಯಾದಂಥ ಯಾವುದೇ ಮಾತನ್ನು ಆಡೋಲ್ಲ, ನಾವು ಯಾವುದೇ ರೀತಿಯಾದಂತಹ ಲೆಬನಾನ್ ಜೊತೆ ಮಾತಾಡೋಂಥ ಅವಶ್ಯಕತೆಯೂ ನಮಗಿಲ್ಲ ಅಂತ ಹೇಳ್ಕೊಂಡು ಇಸ್ರೇಲು ಹೇಳಿದೆ. ಈ ಹಾರ್ಮೋಸ್ ಜಲಸಂಧಿಯಿಂದ ಇವತ್ತು ಎಷ್ಟು ದೊಡ್ಡ ಸಮಸ್ಯೆ ಉಂಟಾಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇರಾನ್ ಈ ಹಾರ್ಮೋಸ್ ಜಲಸಂಧಿಯನ್ನು ಎಲ್ಲಿಗೂ ಯಾರಿಗೂ ಕೂಡ ಹೋಗಬಾರ್ದು ಅಂತ ಹೇಳ್ಕೊಂಡು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತಗೊಂಡಂಥ ಟೈಮಲ್ಲಿ, ಅಂದರೆ ಈ ಹೋದಂಥ ಟೈಮಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದಂಥ ಟೈಮಲ್ಲಿ ಈಗ ಎಲ್ಲ ಹಡಗು ಕೂಡ ಅಲ್ಲೇ ಕೂಡ ನಿಂತ್ಕೊಂಡಿದ್ದಾವೆ. ಈಗೇನು ಮಾಡಿದೆ ಬ್ರಿಟನ್ ಸರ್ಕಾರ, ಇಲ್ಲಿ ನಾವು ಈ ಹಾರ್ಮೋಸ್ ಜಲಸಂಧಿಯನ್ನು ನಾನು ಬಿಡುಗಡೆ ಮಾಡ್ತೀವಿ, ಅಂದರೆ ಹಾರ್ಮೋಸ್ ಜಲಸಂಧಿ ಎಲ್ಲರೂ ಓಡಾಡ್ಬೋದು ಅಂತ ಹೇಳ್ಕೊಂಡು ಮಾತನಾಡಿದ್ದಾರೆ. ಇದ್ರ ಬಗ್ಗೆ ಮಾತಾಡಿರ್ತಕ್ಕಂತಹ ಎಡ್ ಮಿಲಿ ಬ್ಯಾಡ್ ಏನು ಹೇಳಿದ್ದಾರೆ ಅಂದರೆ, ನಾವೇನು ಸುಮ್ಮನೆ ಗೊತ್ತಿಲ್ಲ, ಈ ಪ್ರಾಬ್ಲಮನ್ನು ಹೇಗಾದರೂ ಮಾಡಿ ಸಾಲ್ವ್ ಮಾಡಬೇಕು. ಅಷ್ಟೇ ಅಲ್ಲದೆ ಈಗೇನಾಗಿದೆ ಅಂದರೆ, ಇದರಿಂದಾಗಿ ಈ ಹಾರ್ಮೋಸ್ ಜಲಸಂಧಿ ನಿಂತಿದ್ದರಿಂದ ಇಲ್ಲಿ ಯಾವುದೇ ಹಡಗುಗಳು ಹೋಗದೇ ಇರೋ ಕಾರಣ ಈ ತೈಲ ಬೆಲೆ ಕೂಡ ದೊಡ್ಡ ಮಟ್ಟದಲ್ಲಿ ರೈಸ್ ಆಗ್ತಾಯಿದೆ. ಇದರಿಂದ ಎಲ್ಲರಿಗೂ ಕೂಡ ಸಮಸ್ಯೆ ಆಗುತ್ತೆ. ಇದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನು ತಗೋಬೇಕು ಅದನ್ನೆಲ್ಲವನ್ನು ಕೂಡ ನಾವು ತಗೊಳ್ತೀವಿ ಅಂತ ಹೇಳ್ಕೊಂಡು ಬ್ರಿಟನ್ ಸರ್ಕಾರ ಹೇಳ್ಕೊಂಡಿದೆ. ಮಿಡಲ್ ಈಸ್ಟ್ನಲ್ಲಿ ಆಗ್ತಾ ಇರ್ತಕ್ಕಂತಹ ಯುದ್ಧದಿಂದಾಗಿ ಈಗ ಇಂಡಿಯಾದಲ್ಲಿ ಗ್ಯಾಸ್ನ ಒಂದು ಅಭಾವ ಉಂಟಾಗಿದೆ. ನಿಮ್ಗೆ ಗೊತ್ತಾಯಿದೆ, ಒಂದು ರೀತಿ ಪ್ಯಾನಿಕ್ ಬೈಯಿಂಗ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕೂಡ ಬಂದು ಈ ಬುಕ್ಕಿಂಗನ್ನು ಮಾಡ್ತಾ ಇದ್ದಾರೆ. ನಮಗೆ ಗ್ಯಾಸ್ ಸಿಗಲ್ಲ ಅನ್ನುವಂತಹ ಒಂದು ಪ್ಯಾನಿಕ್ ಇದೆಯಲ್ಲ, ಅದರಿಂದಾಗಿ ಪ್ಯಾನಿಕ್ ಬೈಯಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ದೆಹಲಿ, ಬಿಹಾರ, ಉತ್ತರ ಪ್ರದೇಶದಲ್ಲಿ ಏನಾಗಿದೆ ಅಂದರೆ, ದೊಡ್ಡ ಮಟ್ಟದಲ್ಲಿ ಈ ಗ್ಯಾಸ್ ಏಜೆನ್ಸಿಗಳ ಮುಂದೆ ಹೋಗಿ ಜನ ನಿಂತ್ಕೊಳ್ತಾ ಇದ್ದಾರೆ. ಗ್ಯಾಸನ್ನು ನಮ್ಗೆ ತಗೋಬೇಕು ಅಂತ ಹೇಳ್ಕೊಂಡು ಭಾರಿ ಆತುರದಲ್ಲಿದ್ದಾರೆ. ಯಾಕೆ ಮುಂದೆ ಗ್ಯಾಸ್ ಸಿಗಲ್ವೇನೋ ಅನ್ನುವಂತಹ ಆತುರದಲ್ಲಿ ಎಲ್ಲರೂ ಕೂಡ ಬೈಯಿಂಗ್ ಮಾಡಿಕೊಂಡಿದ್ದಾರೆ. ವಿಪಕ್ಷಗಳು ಕೂಡ ಈ ಕೇಂದ್ರ ಸರ್ಕಾರವನ್ನು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಂಡು ಕೇಂದ್ರ ಸರ್ಕಾರ ಕೆಲವೊಂದು ಪ್ಲ್ಯಾನ್ಗಳನ್ನು ಕೂಡ ಮಾಡಿಕೊಂಡಿದೆ. ದೇಶದಲ್ಲಿ 4 ರಾಜ್ಯಗಳಲ್ಲಿ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಮುಂದಿನ ತಿಂಗಳು ವಿಧಾನಸಭಾ ಎಲೆಕ್ಷನ್ ನಡೆಯಲಿದೆ. ಅಸ್ಸಾಮು, ಕೇರಳ,
ತಮಿಳುನಾಡು ಮತ್ತು ಪುದುಚೇರಿ ಅಷ್ಟೇ ಅಲ್ಲದೆ ಪಶ್ಚಿಮ ಬಂಗಾಳದಲ್ಲಿ ಮುಂದಿನ ತಿಂಗಳು ಎಲೆಕ್ಷನ್ ನಡೆದಿದೆ. ಈ ಎಲೆಕ್ಷನ್ನು ಮುಂದಿನ ತಿಂಗಳು 23ರಲ್ಲಿ ನಡೆದು ಮೇ 4ಕ್ಕೆ ಇದರ ರಿಸಲ್ಟ್ ಕೂಡ ಬರಲಿದೆ. ಇದ್ರ ಬಗ್ಗೆ ಈಗ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಯಾಕಂದರೆ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಪ್ರತಿಯೊಂದು ಪಕ್ಷಗಳು ಒಂದು ಡಿಫ್ರೆಂಟ್ ಪಕ್ಷಗಳು ಅಧಿಕಾರದ ಚುಕ್ಕಾಣಿ ಹಿಡಿಬೇಕಂತ ಕಾತರದಲ್ಲಿದ್ದಾವೆ. ಅದೇ ರೀತಿಯಾಗಿ ಈಗ ಎಲ್ಲ ಪಕ್ಷಗಳು ಕೂಡ ಮುಂದಿನ ಎಲೆಕ್ಷನ್ಗೆ ರೆಡಿ ಆಗ್ತಾ ಇದ್ದಾವೆ. ಭಾರಿ ಕುತೂಹಲ ಮೂಡಿಸಿರ್ತಕ್ಕಂತಹ ತಮಿಳುನಾಡು ಎಲೆಕ್ಷನಲ್ಲಿ ಏನಾಗಿದೆ ಅಂದರೆ ಈಗ BJP ಹೇಗಾದರೂ ಮಾಡಿ ತಲಪತಿ ವಿಜಯ್ ಇರ್ತಕ್ಕಂತಹ ಫ್ಯಾನ್ಸ್ ಫಾಲೋವಿಂಗ್ ಏನಿದೆಯಲ್ಲ ಇದರಿಂದನೇ ಹೇಗಾದರೂ ಮಾಡಿ ತಮಿಳುನಾಡು ರಾಜಕೀಯದಲ್ಲೇ ನಾನು ಕೂಡ ಬೇರೂರಬೇಕು ಅಂತ ಹೇಳ್ಕೊಂಡು ತಮಿಳುನಾಡಿನ ರಾಜಕೀಯದಲ್ಲಿ ಈಗ BJP ಪಕ್ಷ ಈ TVK ಪಕ್ಷದೊಂದಿಗೆ ಒಂದು ಕಂಬೈನ್ ಮಾಡ್ಕೊಂಡು ಅಂದರೆ ಇವರಿಬ್ಬರು ಕೂಡ ಒಟ್ಟಿಗೆ ಸೇರಿ ಎಲೆಕ್ಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ. ಅದೇ ರೀತಿ ಪ್ಲ್ಯಾನ್ ಮಾಡಿದ್ದಾದರೆ ವಿಜಯ್ಗಂತೂ CM ಸೀಟ್ ಅಂತೂ ಕೊಡೋದಿಲ್ಲ. ಯಾಕಂದರೆ CM ಸೀಟ್ ಕೊಡಲ್ಲ ಅಂತಲೇ ಈಗ ಆಗಿರ್ತಕ್ಕಂಥ ಒಂದು ಮೀಟಿಂಗ್ನಲ್ಲಿ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಒಂದು ಸುದ್ದಿ ಓಡಾಡ್ತಾಯಿದೆ. ತಲಪತಿ ವಿಜಯನು ನಾನೇ ನೆಕ್ಸ್ಟ್ CM ಆಗಬೇಕು ಅಂತ ಹೇಳ್ಕೊಂಡು ಪ್ಲ್ಯಾನನ್ನು ಮಾಡಿಕೊಂಡು ಈ ಒಂದು ಹೊಸ ಪಕ್ಷವನ್ನೇ ಕಟ್ಟಿ ಅವರಿಗಿರ್ತಕ್ಕಂಥ ಫ್ಯಾನ್ ಫಾಲೋವಿಂಗ್ಗೆ ಯಾರನ್ನೇ ಕೇಳೋದು ಕೂಡ ನಾನು TVK ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇಂಥ ಟೈಮ್ನಲ್ಲಿ ಹೇಗಾದರೂ ಮಾಡಿ ಈ ತಲಪತಿ ವಿಜಯ್ಗೆ ಗಾಳ ಹಾಕ್ಕೊಂಡು ನಾನು ಕೂಡ ಈ ತಮಿಳುನಾಡಿನಲ್ಲಿ ಒಂದು ಬೇರೂರಬೇಕು ಅಂತ ಹೇಳ್ಕೊಂಡು ಅಮಿತ್ ಶಾ ಪ್ಲ್ಯಾನ್ ಮಾಡೋದಂತಿದೆ. ಅದೇ ರೀತಿ BJPಯನ್ನು ಹೇಗಾದರೂ ಮಾಡಿ ಅಲ್ಲಿ ಉಳಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಅಮಿತ್ ಶಾ ಪ್ಲ್ಯಾನ್ ಮಾಡಿದ್ದಾರೆ. ಈಗ ಇರ್ತಕ್ಕಂತಹ ಮೀಟಿಂಗ್ನಲ್ಲಿ ತಲಪತಿ ವಿಜಯು BJP ಜೊತೆಗೆ ಸೇರಿ ಈ ಎಲೆಕ್ಷನನ್ನು ಮಾಡ್ತಾರೆ ಅಂತ ಹೇಳ್ಕೊಂಡು ಸುದ್ದಿ ಆಗ್ತಾಯಿದೆ. ಇದ್ರ ಬಗ್ಗೆ ಯಾವುದೇ ರೀತಿಯಾದ ಕನ್ಫರ್ಮ್ ನ್ಯೂಸ್ ಎಲ್ಲೂ ಇಲ್ಲ. ಇನ್ನೊಂದು 2 ದಿವಸದಲ್ಲೇ ಇದ್ರ ಬಗ್ಗೆ ಕಂಪ್ಲೀಟ್ ನ್ಯೂಸ್ ಬರ್ಬೋದು. ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ಇದೇ ರೀತಿಯಾದಂಥ ನ್ಯೂಸ್ಗಳನ್ನು ನಾನು ಡೈಲಿ ಮಾಡ್ತಾ ಇರ್ತೀನಿ. ಚಾನಲ್ಗೆ ಹೊಸಬರಾಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ.